ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ದೊಡ್ಡ ಅಕುಳಗಿ. ಮತ್ತೆ ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸರ್ಕಾರ ಯಾವ್ಯಾವುದಕ್ಕೂ 100 ಕೋಟಿ ಹಣ ಖರ್ಚು ಮಾಡುತ್ತೆ, ಆದರೆ ರೈತರ ಜೀವನಾಡಿ BSSK ಕಾರ್ಖಾನೆ ಆರಂಭಿಸಲು ಏಕೆ ಖರ್ಚು ಮಾಡಬಾರದು? ಯಾವುದೇ ಕಾರಣಕ್ಕೂ ಸಕ್ಕರೆ ಕಾರ್ಖಾನೆ ಹರಾಜು ಮಾಡಬಾರದು. ರೈತ ಸಂಘದ ಅಧ್ಯಕ್ಷ ಸಿದ್ದರಾಮಪ್ಪ ಅಣದೊರೆ ಹೇಳಿಕೆ. ನಗರದ BV ಭೂಮರೆಡ್ಡಿ ಕಾಲೇಜು ಸಭಾಂಗಣದಲ್ಲಿ ನಡೆದ ವೇದಿಕ್ ಮತ್ತು ಅಬಾಕಸ್ ಗಣಿತ ಸ್ಪರ್ಧೆ. ಮಾನಸಿಕ ಏಳಿಗೆಗಾಗಿ ಮಕ್ಕಳು ವೇದಿಕ್ ಮತ್ತು ಅಬಾಕಸ್ ಗಣಿತ ಮೈಗೂಡಿಸಿಕೊಳ್ಳಬೇಕು. ಡಾಕ್ಟರ್ ರಜನೀಶ್ ವಾಲಿ. ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಜಿಲ್ಲೆಗಳಲ್ಲಿ ಸ್ಪರ್ಧೆ ಏರ್ಪಡಿಸಲಾಗ್ತಾ ಇದೆ. ಸುಪ್ರಿಯಾ ಜೋಶಿ. ಡಿಸೆಂಬರ್ 7ರಿಂದ ಜನವರಿ 3ರವರೆಗೆ ನಡೆಯಲಿರುವ ಮೈಲಾರ ಮಲ್ಲಣ್ಣ ಜಾತ್ರಾ ಮಹೋತ್ಸವ ಭಾನುವಾರ ದಕ್ಷಿಣ ಕಾಶಿಗೆ ಹರಿದು ಬಂತು. ಲಕ್ಷಾಂತರ ಭಕ್ತರು ವೈಭವದಿಂದ ಜರುಗಿದ ಪಲ್ಲಕ್ಕಿ ಉತ್ಸವ. ಜಾತ್ರೆಯಲ್ಲಿ ಪಾಲ್ಗೊಂಡು ದರ್ಶನ ಪಡೆಯಲು ಅಧ್ಯಕ್ಷ ಪ್ರಕಾಶ್ ಮೇತ್ರೆ ಕರೆ. ಭಾಲ್ಕಿ ತಾಲೂಕಿನ ಗಣೇಶ್ಪುರ ವಾಡಿಯಲ್ಲಿರುವ ಶ್ರೀ ದತ್ತ ಶಾಂತಿಧಾಮದಲ್ಲಿ ಜರುಗಿದ ಸಂಭ್ರಮದ ದತ್ತ ಜಯಂತಿ ಕಾರ್ಯಕ್ರಮ. ಜಯಂತಿ ಪ್ರಯುಕ್ತ ಜರುಗಿದ 3 ಕೃತಿಗಳ ಲೋಕಾರ್ಪಣೆ. ದತ್ತನ ಸ್ಮರಣೆಯಲ್ಲಿ ಮಿಂದೆದ್ದ ಭಕ್ತ ಸಂಕುಲ. ಲೇಖಕ ಹಂಸ ಕವಿಗಳು ಭಾಗಿ. ಬೀದರ್ ತಾಲೂಕಿನ ಗುನ್ನಳ್ಳಿ ಗ್ರಾಮದಲ್ಲಿ ಜರುಗಿದ ಶ್ರೀ ದತ್ತಾತ್ರೇಯ ಜಯಂತಿ ಮಹೋತ್ಸವ. ಶ್ರೀ ಶಂಕರ ದತ್ತ ಮಹಾರಾಜರಿಂದ ಜರುಗಿದ ದತ್ತಾಭಿಷೇಕ. ಪಲ್ಲಕ್ಕಿ ಉತ್ಸವದಲ್ಲಿ ಪಾಲ್ಗೊಂಡು ಪುನೀತರಾದ ಭಕ್ತರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಸರ್ಕಾರ ಯಾವುದೋ ಕಾಮಗಾರಿಗಳಿಗಾಗಿ 100 ಕೋಟಿ ಖರ್ಚು ಮಾಡುತ್ತೆ, ಆದರೆ ಈ ಭಾಗದ ರೈತರ ಜೀವನಾಡಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗಾಗಿ ಯಾಕೆ ಅನುದಾನ ನೀಡಬಾರದು? ರೈತರ ಹಿತಾಸಕ್ತಿಗಾಗಿ ಕಾರ್ಖಾನೆ ಮರು ಪ್ರಾರಂಭ ಏಕೆ ಮಾಡಬಾರದು ಎಂದು ರೈತ ಸಂಘದ ಅಧ್ಯಕ್ಷರಾಗಿರುವಂಥ ಸಿದ್ದರಾಮಪ್ಪ ಅಣದೊರೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೀದರ್ DCC ಬ್ಯಾಂಕ್ನಲ್ಲಿ ಇಂದು BSSK ಕಾರ್ಖಾನೆ ಹರಾಜು ಪ್ರಕ್ರಿಯೆ ನಡೆಯುತ್ತೆ ಎಂದು ವಿಷಯ ತಿಳಿಯುತ್ತಲೇ 100 ರೈತರು ಬ್ಯಾಂಕ್ ಎದುರುಗಡೆ ನೆರೆದಿದ್ದರು. ಕಾರ್ಖಾನೆಯಲ್ಲಿ ಹರಾಜು ಮಾಡಲು ನಾವು ಬಿಡುವುದಿಲ್ಲ, ಆ ಸಕ್ಕರೆ ಕಾರ್ಖಾನೆಯನ್ನು ಯಾವುದೇ ಕಾರಣಕ್ಕೂ ಹರಾಜು ಮಾಡಲಿಕ್ಕೆ ನಾವು ಬಿಡುವುದಿಲ್ಲ ಮತ್ತು ಅದು ಹರಾಜು ಆಗಬಾರ್ದು, ಮಾರಾಟ ಆಗಬಾರ್ದು ಎಂದು ಬ್ಯಾಂಕ್ ಎದುರುಗಡೆ ಕೆಲ ಕಾಲ ಪ್ರತಿಭಟನೆ ಕೂಡ ನಡೆಸಿದ್ರು, ಜಯಘೋಷಗಳನ್ನು ಕೂಗಿದ್ರು. BSSK ಇದು ರೈತರ ಕಾರ್ಖಾನೆ. ಇಲ್ಲಿ ಸುಮಾರು 25,700ಕ್ಕೂ ಹೆಚ್ಚು ಷೇರುದಾರರು ಇದ್ದಾರೆ. 88 ತಿಂಗಳ ಕೆಲಸಗಾರರ ಒಂದು ಸಂಬಳ ಬಾಕಿ ಕೂಡ ಇದೆ. ಇಷ್ಟೆಲ್ಲ ಇರುವಾಗಲೇ ಇವರು ಯಾರ ಗಮನಕ್ಕೂ ಕೂಡ ತರದೇನೆ ಕಾರ್ಖಾನೆಯನ್ನು ಮಾರಾಟ ಮಾಡಲು ಹೊರಟಿರುವಂಥದ್ದು ನಿಜಕ್ಕೂ ಕೂಡ ವಿಷಾದನೀಯ ಎನ್ನುವಂಥ ಮಾತನ್ನು ಸಿದ್ದರಾಮಪ್ಪ ಅಣದೊರೆ ಹೇಳಿದರು. ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಒಟ್ಟು ಸಾಲ 255 ಕೋಟಿ ಬಾಕಿ ಇದೆ. ಅಸಲು ಸಾಲ 136 ಕೋಟಿ, ಬಡ್ಡಿ ಹಣದ ಸಾಲ 119 ಕೋಟಿ ಇದೆ. ಅಸಲು ಮತ್ತು ಬಡ್ಡಿ ಸೇರಿ 255 ಕೋಟಿ ಸಾಲ ಕಾರ್ಖಾನೆ ಮೇಲಿದೆ. ಒಟ್ಟು 25,700 ಷೇರುದಾರರ ಸದಸ್ಯರಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ 1963ರಲ್ಲಿ ಆರಂಭವಾದ ಮೊಟ್ಟ ಮೊದಲ ಕಾರ್ಖಾನೆ ಇದಾಗಿದೆ. ಆದರೆ ಬದಲಾದ ರಾಜಕೀಯ ಹಗ್ಗ ಜಗ್ಗಾಟದಿಂದ ಇದೀಗ ಕಾರ್ಖಾನೆ ಮಾರಾಟವಾಗುವ ಹಂತಕ್ಕೆ ತಲುಪಿದೆ. ಈ ಕಾರ್ಖಾನೆಯನ್ನೇ ನಂಬಿಕೊಂಡು 100 ಕುಟುಂಬಗಳು ಇಂದಲ್ಲ ನಾಳೆ ಕಾರ್ಖಾನೆ ಆರಂಭ ಆಗುತ್ತೆ, ಮತ್ತೆ ಕಬ್ಬು ನುರಿಸುತ್ತೆ, ನಮಗೆ ಮತ್ತೆ ಸಂಬಳ ಬರುತ್ತೆ, ನಮಗೆ ಹಣ ಬರುತ್ತೆ ಎನ್ನುವಂತಹ ರೈತರು ಆಶಾವಾದಿತನವನ್ನು ಇಟ್ಕೊಂಡು ಕುಳಿತಿದ್ದಾರೆ. ಕಾರ್ಖಾನೆ ಆರಂಭ ಆಗುತ್ತೆ ಮತ್ತು ನಮ್ಮೆಲ್ಲರ 88 ತಿಂಗಳ ಸಂಬಳ ಕೈಗೆ ಬಂದು ಸೇರೇ ಬಿಡುತ್ತೆ ಎಂದು ಅಲ್ಲಿ ಕೆಲಸ ಮಾಡುವಂಥ 100 ಕುಟುಂಬಗಳು ಆಸೆಗಣ್ಣಿನಿಂದ ಕಾಯುತ್ತಾ ಕುಳಿತಿರುವಾಗ ಇದೀಗ ಕಾರ್ಖಾನೆಯನ್ನು ಹರಾಜು ಮಾಡಲು ಹೊರಟಿರುವುದು ರೈತರಿಗೆ ದಿಗಿಲು ಬಡಿದಂತಾಗಿದೆ. ಬ್ಯಾಂಕ್ ಎದುರುಗಡೆ ರೈತ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೊನೆಗೆ ಕಾರ್ಖಾನೆ ಮಾರಾಟ ಮಾಡಬಾರದೆಂದು DCC ಬ್ಯಾಂಕ್ CEO ಮಂಜುಳಾ ಅವರಿಗೆ ಮನವಿ ಪತ್ರ ಕೂಡ ರೈತರು ಸಲ್ಲಿಸಿದರು. DCC ಬ್ಯಾಂಕ್ ಆರ್ಥಿಕ ಸಂಕಷ್ಟದಲ್ಲಿರುವ ಕಾರಣ
ಮತ್ತು ಸರ್ಕಾರದ ಆದೇಶದನ್ವಯ BSSಗೆ ಬಹಿರಂಗ ಹರಾಜು ಪ್ರಕ್ರಿಯೆಗೆ ಮುಂದಾಗಿದ್ದೇವೆ. ಆದರೆ ರೈತರಿಗೆ ತೊಂದರೆ ಕೊಡುವಂಥ ಉದ್ದೇಶ ನಮ್ಮದಲ್ಲ ಎನ್ನುವಂಥ ಮಾತನ್ನು ಮಂಜುಳಾ ಅವರು ರೈತರಿಗೆ ತಿಳಿಸಿದ್ದಾರೆ ಎನ್ನಲಾಗಿದೆ. ಕಾರ್ಖಾನೆ ಹರಾಜು ಮಾಡಿ ಮಾರಾಟ ಮಾಡಬೇಡಿ ಎಂದು ನಾವು ಬೊಬ್ಬೆ ಹೊಡಿತಾ ಇದ್ದೇವೆ. ಸರ್ಕಾರಕ್ಕೆ ನಮ್ಮ ಬೊಬ್ಬೆ ಕೇಳಿಸಿದರೆ ಮಾರಾಟ ಸ್ಥಗಿತಗೊಳ್ಳುತ್ತೆ. ಒಂದು ವೇಳೆ ಕೇಳಿಸಲಿಲ್ಲ ಅಂತಂದರೆ ಅದರ ಕೆಲಸ ಅದು ಮಾಡುತ್ತೆ. ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಕಾದು ನೋಡೋಣ ಎನ್ನುವಂಥ ಮಾತನ್ನು ಕೂಡ ರೈತ ಸಂಘದ ಅಧ್ಯಕ್ಷ ಸಿದ್ದರಾಮಪ್ಪ ಆಣದುರೆ ಹೇಳಿದರು. ಇದೇ ಸಂದರ್ಭದಲ್ಲಿ ದಯಾನಂದ ಸ್ವಾಮಿ ಸಿರಿಸಿ, ಶ್ರೀಮಂತ್ ಬಿರಾದರ್ ಸೇರಿದಂತೆ ರೈತ ಸಂಘದ ನೂರಾರು ಜನರು ಬ್ಯಾಂಕ್ ಎದುರುಗಡೆ ಪ್ರತಿಭಟನೆ ಸಂದರ್ಭದಲ್ಲಿ ಸೇರಿದ್ರು. ಇವತ್ತಿನ ದಿವಸ DCC ಬ್ಯಾಂಕಿನವರು BSSಗೆ ಫ್ಯಾಕ್ಟ್ರಿ ಹರಾಜು ಮಾಡ್ತಾ ಇದ್ದಾರೆ. ಆ ಫ್ಯಾಕ್ಟ್ರಿ ಏನು ರೈತರ ಫ್ಯಾಕ್ಟ್ರಿ, ಅಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರ ಫ್ಯಾಕ್ಟ್ರಿ. ಅವರು ಯಾರ್ದು ನಾಲೆಜಾಗಿ ತರಲ್ದೆ ಇವರು ಏನದಂದ್ರೆ ಫ್ಯಾಕ್ಟ್ರಿ ಮಾಡ್ತಾ ಇದ್ದಾರೆ. ಹಾಗೂ ರೈತರ ಶೇರ್ಸು 25,000 ಎಷ್ಟು ಚಿಲ್ಲರೆ ಸೇರಿಸಿವೆ, 36,000 ರೈತರು ಸೇರಿಸಿವೆ. ಆಗ ಕೂಲಿ ಕಾರ್ಮಿಕರದು ಭಾಳಷ್ಟು ದುಡ್ಡು ಎಷ್ಟು ತಿಂಗಳಾಯ್ತು? 98 ಕೋಟಿ 88 ತಿಂಗಳು ಏನದಂದ್ರೆ ಇವರು ಪಗಾರಿದೆ. ಇದುವರೆಗೆ ಆ ಪಗಾರ ಮುಟ್ಟಿಲ್ಲ. ಇವರು ಏನದಂದ್ರೆ ಮಾರ್ಲಕ್ಕೆ ಹೊಂಟ್ರ ಅದ ಕಡೆಯಿಂದ ಭಾಳಷ್ಟು ರೈತರಾಗಲಿ ಕಾರ್ಮಿಕ ಆಗಲಿ ರೋಡಿಗೆ ಇಳಿಬೇಕಾಯ್ತದ. ಅದಕ್ಕೇನದಂದ್ರೆ ಈಗ ಗೊತ್ತಾ ಅದ್ರದ್ದು ಟೆಂಡರ್ದು ವಿರೋಧ ಮಾಡಿ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಮೇಡಮ್ ಏನು ಹೇಳ್ತಾ ಇದ್ದಾರೆ, ಸರ್ಕಾರದಿಲ್ಲ DCC ಬ್ಯಾಂಕಿನವ್ರು ಏನದಂದ್ರೆ ಅದು ಕೋರ್ಟದಿಂದ ಇದು ಮಾಡಿ ಏನದಂದ್ರೆ ಆರ್ಡರ್ ತಂದರೆ. ಯಾಕಂದ್ರೆ ಭಾಳಷ್ಟು ರೈತರು ಸೇರ್ಸ್ ಕೊಡ್ಬೇಕಾಯ್ತದ. ಅವ್ರಿಗೆ ರೊಕ್ಕ ಕೊಡ್ಲಿಕ್ಕೆ ನಮ್ಮಲ್ಲಿ ಏನೂ ಇಲ್ಲ. ಬ್ಯಾಂಕ್ ಖಾಲಿ ಆಗ್ಯದ. ಎಲ್ಲ ಫ್ಯಾಕ್ಟ್ರಿ 3 ಫ್ಯಾಕ್ಟ್ರಿ ಮಹಾತ್ಮ ಗಾಂಧಿ ನಾರಂಜ ಫ್ಯಾಕ್ಟ್ರಿ ಎಲ್ಲ ಫ್ಯಾಕ್ಟ್ರಿ ಲೋನ್ ಎತ್ತಿದಾವೆ, ಎಲ್ಲ ಡಿಫಾಲ್ಟರ್ ಆಗ್ಯದ. ಅದ್ರ ಕಡೆಯಿಂದ ನಾವು ಏನದಂದ್ರೆ ಇದು ಮಾರಲೇಬೇಕಾಯ್ತದ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೆ ನಾವು ಸರ್ಕಾರನ ಮಧ್ಯಸ್ಥಿಗೆ ವಹಿಸಿ ಏನದಂದ್ರೆ ಆ ಫ್ಯಾಕ್ಟ್ರಿ ಚಾಲೂನೂ ಇಡಬೇಕು. ಕಲಬುರಗಿಯ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ನಗರದ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಅಬಾಕಸ್ ಮತ್ತು ವೇದಿಕ್ ಗಣಿತ ಪರಿಣಿತಿ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿರುವಂಥ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಮಂಡಳಿಯ ಗೌರವಾನ್ವಿತ ಸದಸ್ಯ ರಜನೀಶ್ ವಾಲಿ ಅವರು, ಈ ರೀತಿಯ ಸ್ಪರ್ಧೆಗಳು ಗಡಿ ಜಿಲ್ಲೆ ಬೀದರ್ನಲ್ಲಿ ಆಗುತ್ತಿರುವಂಥದ್ದು ಸಂತಸದ ವಿಷಯ. ಇಂದಿನ ಮಕ್ಕಳು ಜೀವನದಲ್ಲಿ ಉನ್ನತಿಯನ್ನು ಹೊಂದಬೇಕಾದರೆ ವೈದಿಕ ಗಣಿತ ಹಾಗೂ ಆಧುನಿಕ ಗಣಿತ ಎರಡನ್ನೂ ಕೂಡ ಮೈಗೂಡಿಸಿಕೊಳ್ಳಬೇಕು. ಈ ರೀತಿಯ ಸ್ಪರ್ಧೆಗಳು ಮಕ್ಕಳಲ್ಲಿ ಆಧುನಿಕ ಗಣಿತ ಮತ್ತು ವೈಜ್ಞಾನಿಕ ಗಣಿತದ ಕಲ್ಪನೆ ಬೆಳೆಯುತ್ತದೆ ಎನ್ನುವಂಥ ಮಾತನ್ನು ಹೇಳಿದರು. SRJ ಸಂಸ್ಥೆಯ CEO ಸುಪ್ರಿಯಾ ಜೋಶಿ ಅವರು ಕೂಡ ಮಾತನಾಡ್ತಾರೆ. ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಅಬಾಕಸ್ ಸ್ಪರ್ಧೆಯನ್ನು ನಡೆಸಲಾಗ್ತಾ ಇದೆ. ಮಕ್ಕಳು ಇದರಿಂದ ಅವರ ಬುದ್ಧಿ ಚುರುಕಾಗುತ್ತೆ, ಮಾನಸಿಕವಾಗಿ ಡೆವಲಪ್ ಆಗ್ತಾರೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಎಲ್ಲರ ಸಹಕಾರ ಅಗತ್ಯ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಈ ಸ್ಪರ್ಧೆಯಲ್ಲಿ ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಿ ಏನೋ ಈ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಸುಮಾರು 700ಕ್ಕೂ ಅಧಿಕ ಮಕ್ಕಳು ಭಾಗವಹಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ MA ಜಬ್ಬಾರ್, SL ಮಲ್ಲಿಕಾರ್ಜುನ್, BVB ಕಾಲೇಜಿನ ಪ್ರಾಂಶುಪಾಲರಾದ P ವಿಠಲ್ ರೆಡ್ಡಿ, ಶಾಲೆಯ ಪ್ರಾಂಶುಪಾಲರಾದ ಶ್ರೀಲತಾ G ಸ್ವಾಮಿ ಹಾಗೂ SRJ ಸಂಸ್ಥೆಯ ಸಹ ಸಂಸ್ಥಾಪಕ ರಾಘವೇಂದ್ರ ಜೋಶಿ ಸೇರಿದಂತೆ ಅನೇಕರು ಹಾಜರಿದ್ದರು. ಮಕ್ಕಳಲ್ಲಿ ಚುರುಕುತನ, ಗಣಿತದ ಸರಳ ಕಲಿಕೆ ಕುರಿತಂತೆ ಈ ಅಬಾಕಸ್ ತರಬೇತಿ ಹಾಗೂ ವೇದಿಕ್ ಗಣಿತ ಸಾಕಷ್ಟು ಸಹಕಾರಿಯಾಗುತ್ತದೆ ಎನ್ನುವ ಉದ್ದೇಶಕ್ಕಾಗಿ ಶಾಲೆಯಲ್ಲಿ ಅಬಾಕಸ್ ಸ್ಪರ್ಧೆಗೆ ಅವಕಾಶ ನೀಡಲಾಗಿದೆ ಎಂದು ಡಾಕ್ಟರ್ ರಜನೀಶ್ ವಾಲಿ ಅವರು ತಿಳಿಸಿದರು. ಇದೇ ವೇಳೆ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಸ್ಟೂಡೆಂಟ್ಸ್ ಎಕ್ಸಾಮ್ ಬರೀತಾ ಇದ್ದಾರೆ. ಅದು ಎಂಟೈರ್ ಇವರು ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ ಜೋಶಿ ಮೇಡಮ್ ಅವರು. ಇದು ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಕಡೆ ಯೂಸ್ ಆಗಲಿ ಮತ್ತು ಎಲ್ಲರೂ ಎನ್ರೋಲ್ ಮಾಡಿ ಇವ್ರದ್ದು ಏನು ಎಜುಕೇಷನ್ ಸಿಸ್ಟಮ್ ಇದೆ ಇವ್ರದ್ದು ಇದನ್ನು ಅಡಾಪ್ಟ್ ಮಾಡಿಕೊಂಡು ಇದು ಅಬಾಕಸ್ ಕ್ಲಾಸಸ್ ಅಟೆಂಡ್ ಆಗಲಿ ಅಂತ ನನ್ನ ಕಡೆಯಿಂದ ಭಾಳ ಒಳ್ಳೆಯದಾಗಲಿ ಅವರಿಗೆ ಅಂತೇಳಿ ಹೇಳ್ತೀನಿ.
ರಾಘವೇಂದ್ರ ಜೋಶಿ ಅಂತ SRJ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಫೌಂಡರ್ ಮತ್ತು CEO ಆಗಿ ಈ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಸುಮಾರು ಈಗ ಕಲ್ಯಾಣ ಕರ್ನಾಟಕದಲ್ಲಿ 60 ಶಾಲೆಯಲ್ಲಿ ನಾವು ಅಬ್ಯಾಕಸ್ ಮತ್ತು ವೇದಗಣಿತ ಕ್ಲಾಸ್ ಅನ್ನ ಮಾಡ್ತಾ ಇದ್ದೀವಿ. ಬಹಳಷ್ಟು ಜನದ ಪ್ರಶ್ನೆ ಇದೆ, ಏನು ಈ ಅಬ್ಯಾಕಸ್ ಅಂತ ಹೇಳಿ ಬರ್ತಾ ಇರ್ತಾರೆ. ನಾವು ನೋಡ್ತಾ ಇರ್ತೀವಿ, ಏನು ಇದರಲ್ಲಿ ಮ್ಯಾಥ್ಸ್ ಅಷ್ಟೇ ಇಂಪ್ರೂವ್ಮೆಂಟ್ ಆಗುತ್ತಾ, ಅವರು ಬೆರಳಷ್ಟನ್ನೇ ಮಾಡ್ತಾ ಇರ್ತಾರ, ಈ ತರದೆಲ್ಲ ಕ್ವಶನ್ಗಳಿಗೆ ಒಂದೇ ಉತ್ತರ ಏನಂತಂದ್ರೆ ಅಬ್ಯಾಕಸ್ ಇಟ್ ಇಸ್ ಅ ಟೂಲ್. ನಾವು ಹೇಳ್ತಾ ಇರ್ತೀವಿ ಮಕ್ಕಳೆಲ್ಲ ಬಹಳ ಸ್ಮಾರ್ಟ್ ಆಗ್ತಾ ಇದ್ದಾರೆ, ಯಾಕಂದ್ರೆ ಅವರೆಲ್ಲ ಸ್ಮಾರ್ಟ್ ಫೋನ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ನಾವೆಲ್ಲ 10 ವರ್ಷದಿಂದ ಹೋದಾಗ ನೋಡ್ಬೇಕಾದ್ರೆ ನಾವೆಲ್ಲ ಕೀಪ್ಯಾಡ್ ಮೊಬೈಲ್ಸ್ ಗಳನ್ನ ಯೂಸ್ ಮಾಡ್ತಾ ಇದ್ವಿ. ನಾವು ವಿ ಹ್ಯಾವ್ ಬಿಕಮ್ ಲೈಕ್ ವೆರಿ ಸ್ಮಾರ್ಟೆಸ್ಟ್ ದಟ್ ಚಿಲ್ಡ್ರನ್ ಆರ್ ಮೂವಿಂಗ್ ಹೆಡ್ಸ್ ಟುವರ್ಡ್ಸ್ ಇಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಬ್ಯಾಕಸ್ ಇಟ್ ಇಸ್ ಅ ಟೂಲ್ ವೇರ್ ದ ಚಿಲ್ಡ್ರನ್ ಆರ್ ಗೋಯಿಂಗ್ ಟು ಗೆಟ್ ದ ಕ್ಯಾಲ್ಕುಲೇಷನ್ ವೆರಿ ಈಸಿಲಿ ಅಂಡ್ ಫಾಸ್ಟೆಸ್ಟ್ ವೇ. ಅಂಡ್ ಆಲ್ಸೋ ಥ್ರೂ ದ ಅಬ್ಯಾಕಸ್ ಕಿಟ್ ಏನಾಗುತ್ತೆ ಅಂದ್ರೆ ಹೋಲ್ ಬ್ರೈನ್ ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ಕಾನ್ಸಂಟ್ರೇಷನ್ ಆಗಿರ್ಬೋದು, ಲಿಸ್ನಿಂಗ್ ಸ್ಕಿಲ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಈ ತರದ ಅನೇಕ ಬೆನಿಫಿಟ್ಸ್ ಗಳನ್ನ ಮಕ್ಕಳು ಇಲ್ಲಿ ಪಡಿತಾ ಹೋಗ್ತಾರೆ. ಅದರೊಂದಿಗೆ ಈಗ ನಾವು ಇನ್ನೊಂದು ಲಾಂಚ್ ಮಾಡಿರೋದು ಏನಂದ್ರೆ ವೇದಿಕ್ ಮ್ಯಾಥ್ಸ್. ಏನಿದು ವೇದಿಕ್ ಮ್ಯಾಥ್ಸ್ ಅಂತ ಬಹಳಷ್ಟು ಜನ ಕ್ವಶನ್ಸ್ ಕೇಳ್ತಾ ಇರ್ತಾರೆ. Vedic mathematics, it is from the Atharva Vedanta, which has been connected to the Vedas. Vedas ಇಂದ ಬಂದದ್ದು ಅಥರ್ವ ವೇದಾಂತ, ಅದರಿಂದ ಬಂದಂತದ್ದು ವೇದಿಕ್ ಮ್ಯಾಥಮೆಟಿಕ್ಸ್. ಇದರಲ್ಲಿ 16 ಸೂತ್ರಾಸ್ ಅಂಡ್ 13 ಸಬ್ ಸೂತ್ರಾಸ್ ಗಳನ್ನ ನಾವು ನೋಡಬಹುದು. ಅದಕ್ಕೋಸ್ಕರನೇ ನಾವು ಇದಕ್ಕೋಸ್ಕರ ಬಿಗ್ಗೆಸ್ಟ್ ಎಕ್ಸಿಬಿಷನ್ ಇಟ್ಟಿದ್ದೀವಿ ಜನವರಿ 5ನೇ ತಾರೀಕು ಗುಲ್ಬರ್ಗದಲ್ಲಿ. ದಯವಿಟ್ಟು ಎಲ್ಲ ಬೀದರ್ ಜನತೆ ಮತ್ತು ಗುಲ್ಬರ್ಗ ಜನತೆ ಮತ್ತು ಯಾದಗಿರಿ ಜನತೆ ಇದನ್ನ ಉಪಯೋಗ ಮಾಡ್ಕೊಳ್ಬೇಕು ಅಂತ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತೇನೆ. ಸುಮಾರಾಗಿ ನಾವು ಗುಲ್ಬರ್ಗದಲ್ಲಿ ಈಗ ಆಲ್ರೆಡಿ 725 ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆದಾಗಿದೆ. ಇವತ್ತು ಬೀದರಲ್ಲಿ 750 ಸ್ಟೂಡೆಂಟ್ಸ್ ಆರ್ ರೈಟಿಂಗ್ ದ ಎಕ್ಸಾಮ್ ಅಂಡ್ ಆಲ್ಸೋ ಇನ್ Yadgir they are writing 650 students this exam. That means overall on the January 5th 8,000 people crowd will be there. All the best students, those who are writing exam today, and also I call everyone, please take up the call for this. For more information and more clarification you can contact to SRJ Group of Institutions. ದಕ್ಷಿಣ ಕಾಶಿ ಎಂದೇ ಪ್ರಖ್ಯಾತಿಯನ್ನು ಪಡೆದುಕೊಂಡಿರುವಂತಹ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಖಾನಾಪುರ ಗ್ರಾಮದ ಸುಕ್ಷೇತ್ರ ಮೈಲಾರ ಮಲ್ಲಣ್ಣ ದೇವಸ್ಥಾನದಲ್ಲಿ ಡಿಸೆಂಬರ್ 7ರಿಂದ ಆರಂಭವಾದ ಜಾತ್ರಾ ಮಹೋತ್ಸವ 2025ರ ಜನವರಿ 3ರವರೆಗೆ ನಿರಂತರವಾಗಿ ಜರುಗಲಿದೆ. ಮಹಾರಾಷ್ಟ್ರ, ತೆಲಂಗಾಣ ಮತ್ತು ರಾಜ್ಯದ ಹಲವು ಜಿಲ್ಲೆಗಳಿಂದ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಎಂದು ದೇವಸ್ಥಾನದ ಅಧ್ಯಕ್ಷರಾದ ಪ್ರಕಾಶ್ ಮೇತ್ರೆ ತಿಳಿಸಿದರು. ಬೇಡಿದ ವರವನ್ನು ಕರುಣಿಸುವಂತಹ ಮೈಲಾರ ಮಲ್ಲಣ್ಣನಿಗೆ ಭಂಡಾರದ ಮತ್ತು ಸಜ್ಜೆ ರೊಟ್ಟಿ, ಚಟ್ಟಿ ಪಲ್ಯವೇ ನೈವೇದ್ಯ ಸಮರ್ಪಣೆ ಮಾಡಲಾಗುತ್ತೆ ಎಂದು ಹೇಳ್ತಾರೆ. ಎಲ್ಲೆಲ್ಲೂ ಕೊಬ್ಬರಿ ಮಿಶ್ರಿತ ಭಂಡಾರವನ್ನು ಹಾರಿಸುತ್ತಾ ಮಂದಿರದ ಗೋಡೆಗೆ ಎಸೆಯುತ್ತಾ ಜಯಘೋಷಗಳನ್ನು ಕೂಗುತ್ತಾ ತಮ್ಮ ಹರಕೆಯನ್ನು ತೀರಿಸ್ತಾರೆ ಎಂದು ಮೇತ್ರೆಯವರು ಸ್ವತಃ ತಾವೇ ಭಂಡಾರದ ಮಿಶ್ರಿತಗೊಂಡು ಹೇಳ್ತಾರೆ. ಜಯಘೋಷ ಕೂಗುತ್ತಾ ಭಕ್ತರು ಮಂದಿರಕ್ಕೆ ಪ್ರದಕ್ಷಿಣೆ ಹಾಕ್ತಾ ಇರುವಂತಹ ದೃಶ್ಯ ಕಂಡುಬಂತು. ನವ ವಧುವರರು ಕೂಡ ಬಾಸಿಂಗವನ್ನು ಬಿಡಲಿಕ್ಕೆ ಬಂದಿದ್ರು. ಈ ಸಂದರ್ಭದಲ್ಲಿ ಅವರು ಕೂಡ ಸುದ್ದಿ ಸಮಯದೊಂದಿಗೆ ಮಾತನಾಡ್ತಾರೆ. ನಾವು ಸುಮಾರು 30-35 ವರ್ಷಗಳಿಂದ ಈ ಒಂದು ಮೈಲಾರ ಮಲ್ಲಣ್ಣ ದೇವಸ್ಥಾನಕ್ಕೆ ನಾವು ಬರ್ತೀವಿ. ಬೇಡಿದ ವರವನ್ನು ಕರುಣಿಸ್ತಾನೆ, ನಮಗೆ ಎಲ್ಲ ರೀತಿಯಿಂದ ಒಳ್ಳೆಯದಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಇನ್ನು ಭಕ್ತರೊಂದಿಗೆ ಮಾತನಾಡಿಸಿದಾಗ ಸುಮಾರು 30ರಿಂದ 35 ವರ್ಷಗಳಿಂದ ನಾವು ಈ ಮಂದಿರಕ್ಕೆ ಬರ್ತಾ ಇದ್ದೇವೆ. ಈ ದೇವರು ನಮ್ಮ ಮನೆ ದೇವರಾಗಿದ್ದಾರೆ. ಇಲ್ಲಿಗೆ ಬರೋದರಿಂದ ನಮ್ಮ ಇಷ್ಟಾರ್ಥ ಸಿದ್ಧಿಗಳು ಸಿದ್ಧಿಸಿವೆ. ಹೀಗಾಗಿ ಕುಲದೇವರ ದರ್ಶನವನ್ನು ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು. ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಪುನೀತರಾಗಬೇಕೆಂದು ಹೇಳ್ತಾರೆ. ಜಾತ್ರೆಗೆ ಆಗಮಿಸಿದ ನವ ವಧುವರರು ಭಕ್ತಿಯಿಂದ ದೇವಸ್ಥಾನದ ಪ್ರದಕ್ಷಿಣೆ ಹಾಕುವಾಗ ಸುದ್ದಿ ಸಮಯದೊಂದಿಗೆ ಮಾತನಾಡಿದ್ದಾರೆ. ಇನ್ನಿತರ ಭಕ್ತಾದಿಗಳು ಇಲ್ಲಿಯ ವೈಶಿಷ್ಟ್ಯತೆ ಬಗ್ಗೆ ಏನು ಮಾತನಾಡಿದ್ದಾರೆ ಅನ್ನುವಂಥದ್ದನ್ನು ಬನ್ನಿ ನೋಡ್ಕೊಂಡು ಬರೋಣ. ಜಾತ್ರೋತ್ಸವ ಏನಂತಂದ್ರೆ 1 ತಿಂಗಳು ನಡೀತಾ ಇದೆ. ಡಿಸೆಂಬರ್ 3ರವರೆಗೆ ನಡೀತಾ ಇದೆ. ಡಿಸೆಂಬರ್ 7 ತಾರೀಕಿನ ಮಲವನ ಮದುವೆ ಆಗ್ತದೆ. ಚಟ್ಟಿಗೆ ಮದುವೆ ಆದ ನಂತರ ಲಾಸ್ಟ್ ಸಮಾಪ್ತಿ ಏನಂದ್ರೆ 3ನೇ ತಾರೀಕು, ಜನವರಿ 3ನೇ ತಾರೀಕು ಸಮಾಪ್ತಿ ಆಗ್ತದೆ. ಜನವರಿ 1 ತಿಂಗಳು ಜಾತ್ರೆ ನಡೀತದೆ. 1 ತಿಂಗಳು ಏನೇನು ಕಾರ್ಯಕ್ರಮ ನಡೀತಾವೆ ಸರ್ ಇಲ್ಲಿ? ಕಾರ್ಯಕ್ರಮಗಳೇನಿಲ್ಲ, ಎಲ್ಲ ಭಕ್ತಾದಿಗಳೇನ ಮಲ್ಲಣ್ಣನ ದರ್ಶನ, ಅವ್ರೇನೋ ಹರಕೆ ಇರ್ತದ, ಪ್ರತಿ ವರ್ಷ ಬರ್ಬೇಕಂತ ಹೇಳಿ ಬಂದೇನಂದ್ರೆ ಇಲ್ಲಿ ಭಂಡಾರ ಕೊಬ್ಬರಿ ಮತ್ತೇನಂದ್ರೆ ಅರಿಶಿಣ 2 ಭಂಡಾರ ಅಂತೇಳಿ ಹಾರಿಸಿನಂದ್ರೆ ಅದಕ್ಕೊಂದು 5 ಸುತ್ತು 7 ಸುತ್ತು ಹರಕೆ ಇರ್ತದೆ. ಆ ಹರಕೆ ಏನಂದ್ರೆ ತೀರ್ಸೋ ಸಲುವಾಗಿ ಬಂದು ದರ್ಶನ ತಗೊಳ್ತಾರೆ, ತಗೊಂಡು ಹೋಗ್ತಾರೆ. ಅವ್ರಿಗೆ ಮಲ್ಲಣ್ಣನ ಒಂದು ಭಕ್ತಿ ಪೂರ್ವಕ ಏನಂದ್ರೆ ಅವ್ರಿಗೆ ಏನು ಅವ್ರ ಆಸೆ ಅಭಿಲಾಷೆ ಇರ್ತದೆ ಈಡೇರಿಸ್ತಾನೆ ಅಂತೇಳಿ ಒಂದು ಉದ್ದೇಶಗಳಿಂದ ಇದನ್ನು ಬಂದು ಹೋಗ್ತಾರೆ. ಇಲ್ಲಿ ಏನಂದ್ರೆ ಮತ್ತೆ ಎಲ್ಲರೂ ಹೆಚ್ಚು ನವದಿ ಮಾಡಿ ಹೋಗ್ತಾರೆ. ಅವ್ರದೇ ಚಟ್ಟಿ, ಖಾರ, ಹುಗ್ಗಿ, ಅನ್ನ ಮಾಡಿ ದೇವರಿಗೆ ನೈವೇದ್ಯ ಮಾಡೋಣ ಅಂದ್ರೆ ಹೋಗ್ತಕ್ಕಂಥ ವ್ಯವಸ್ಥೆ. ಎಲ್ಲೆಲ್ಲಿಂದ ಬರ್ತಾರೆ ಸರ್ ಇಲ್ಲಿ? ಆಂಧ್ರ ಪ್ರದೇಶ ಮತ್ತು ಮಹಾರಾಷ್ಟ್ರದಲ್ಲಿ ಜಾಸ್ತಿ ಬರ್ತಾರೆ. ನಮ್ಮ ಕಡೆಯಿಂದ ಬಿಜಾಪುರ ತನಕ ಬರ್ತಾರೆ.
ಟೋಟಲ್ ಜಾತ್ರೆ ಮುಗಿಯತನ ಎಷ್ಟು ಜನ ಭಕ್ತರು ಎಷ್ಟು ಲಕ್ಷ ಭೇಟಿ ಕೊಡ್ಬೋದು ಸರ್? ಇಲ್ಲಿ ಇವತ್ತು ಸಂಡೇ ದಿವಸ 1 ಲಕ್ಷ ಮೇಲ್ಪಟ್ಟು ಬರ್ತಾರೆ. ಈ ಸಂಡೇ ಮುಂದಿನ ಸಂಡೇ 2 ಲಕ್ಷ ತನಕ ಬರ್ತಾರೆ. ಜಾಸ್ತಿ ಇನ್ನೊಂದು ಸಂಡೇ ಭಾಳ ಜಾಸ್ತಿ ಜನ ಇರ್ತಾರೆ. ಮತ್ತು ಹೋದ ಸಂಡೇದಲ್ಲೂ 1 ಲಕ್ಷ ಜನ ಸೇರಿದ್ದಾರೆ. 2 ಸಂಡೇ ಆಯ್ತು, ಈಗ ಇದು 3ನೇ ಸಂಡೇ ಇದೆ. ಮತ್ತು ಪ್ರತಿ ದಿನ ಒಂದು 20,000 ಜನ ಕಂಪಲ್ಸರಿ, 20 ಮೇಲ್ಪಟ್ಟು. ಪಲ್ಲಕ್ಕಿ ಉತ್ಸವ ಯಾವತ್ತಾಗ್ತದೆ ಸರ್? ಪಲ್ಲಕ್ಕಿ ಉತ್ಸವ ಈಗ ನಿನ್ನೆ ಆಯಿತು. ನಿನ್ನೆನಂದ್ರೆ ನವಿಲಿ ಮೇಲೆ ಆಯಿತು. ಇವತ್ತೇನಂದ್ರೆ ನಂದಿ ಮೇಲೆ ಇವತ್ತು ಉತ್ಸವ ಇದೆ. ಮತ್ತು 29ನೇ ತಾರೀಕಿದೆ. ಮತ್ತು ಫಸ್ಟ್ ಅವತ್ತೇನಂದ್ರೆ ಫಸ್ಟ್ ದಿವಸನೂ ಉತ್ಸವ ಇದೆ. 7ನೇ ತಾರೀಕು ಹೋದ ಸಂಡೇ ಇದೆ. ಸಂಸ್ಕೃತಿ ಕಾರ್ಯಕ್ರಮ ಇದರಲ್ಲಿ ಏನೂ ಮಾಡಕ್ಕೆ ಆಗಲ್ಲ ಸರ್, ಯಾಕಂದ್ರೆ ಭಾಳ ಜನ ಬರ್ತಾರೆ. ಇಲ್ಲಿ ಏನೂ ಮಾಡಕ್ಕೆ ಆಗಲ್ಲ. ಉಳಿದ ವ್ಯವಸ್ಥೆನ ಬರೀ ಅವ್ರದ್ದೇನಂದ್ರೆ ದರ್ಶನ ತಗೋಬೇಕಂಬ ಉದ್ದೇಶ. ಅವ್ರಿಗೆ ಏನಾದ್ರು ದರ್ಶನ ಕೊಡ್ಸಂದ್ರೆ ಮುಂದೆ ಹಾಕೋದೇ ಒಂದು ಉದ್ದೇಶ. ಮತ್ತು ಅದಕ್ಕೆ ಸಂಸ್ಕೃತಿ ಕಾರ್ಯಕ್ರಮ ಏನೂ ಇಲ್ಲ. ನಾವು ಏನಿಲ್ಲ ಅಂದ್ರೆ ಒಂದು 30 ವರ್ಷದಿಂದ ಇಲ್ಲೇ ಬರ್ಲತ್ತೀವಿ. ಹುಟ್ಟಿನಿಂದ ಇಲ್ಲೇ ಬರ್ಲತ್ತೀವಿ ರೀ ನಾವು. ಮೈಲಾರ ಮಣ್ಣನ ಮನಿದೇವ್ರು ನಮ್ಮದು. ಸೊ ಎವ್ರಿ ಟೈಮ್ ಇಲ್ಲಿ ಬರ್ತೀವಿ ನಾವು. ಇವತ್ತೇನು ಭಾಷಣ ಬಿಡಕ್ಕೆ? ಭಾಷಣ ಬಿಡಕ್ಕೆ ಬಂದೀವಿ. ಇವತ್ತು ಮದುವೆ ಏನಾಯಿತು ಭಾಷಣ ಬಿಡಕ್ಕೆ ಬಂದಿದ್ದೀವಿ. ಹೆಂಗೆ ಅನಿಸ್ತದೆ ಸರ್ ಇಲ್ಲಿನ ದೇವ್ರ ಬಗ್ಗೆ, ಟೆಂಪಲ್ ಬಗ್ಗೆ? ಇಲ್ಲ ದೇವರು ಬೇಡಿದ್ವಾರ ಎಲ್ಲ ತೀರಿಸ್ತಾರೆ ರೀ. ಭಾಳ ನಂಬ್ತೀವಿ ಮನೆ ದೇವರು. ಜಾತ್ರೆಗೆಲ್ಲ ಬರಬೇಕು, ಚಲೋ ಅನಿಸ್ತದೆ. ಎವ್ರಿ ವರ್ಷ ಬಂದಿರ್ತೀವಿ. ಮತ್ತು ಬೇರೆಯವ್ರಿಗೂ ಏನು ಹೇಳೋಕೆ ಇಷ್ಟಪಡ್ತಾರೆ ತಮ್ಮ ಸಮಾಜದಲ್ಲಿ? ನಮ್ಮ ಸಮಾಜದವ್ರಿಗೆ ಅದೇ ದೇವರಿಗೆಲ್ಲ ನಂಬ್ತಾರೆ. ಮನೆ ದೇವ್ರು ಎಲ್ಲ ನಮ್ಮ ಸಮಾಜ ದೇವ್ರೆ. ಎವ್ರಿ ವರ್ಷ ಬರಲಿ, ಇನ್ನೂ ಚಲೋ ಆಗಲಿ ಗುಡಿ ಅಂತ ಬಯಸ್ತೀವಿ. ನಿಮ್ಮ ಹೆಸರು? ಅಂತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದೀನಿ ಜಸ್ಕಾಂ ಬೀದರ್. ಈ ಪುಣ್ಯಕ್ಷೇತ್ರದ ಮೈಲಾರ್ಗೆ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಾವು ಭಕ್ತಿಯಿಂದ ಬರ್ತೀವಿ. ಇಲ್ಲಿ ಬಹಳ ದೊಡ್ಡ ಜನಸಮೂಹವೇ ಕರೆಯುತ್ತೆ, ಜನಸಾಗರ ಇರುತ್ತೆ. ಒಂದು ತಿಂಗಳು ನಡೆಯೋ ಈ ಹಬ್ಬಕ್ಕೆ ಜಾತ್ರೆ ಅಂತ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಇಲ್ಲಿ ರಾತ್ರಿ ತೇರು ಅದೆಲ್ಲ ನೋಡೋಕೆ ಭಾಳ ಸೊಗಸಾಗಿರುತ್ತೆ. ಪ್ರತಿ ವರ್ಷ ಕೂಡ ಅಲ್ಲ ಅನೇಕ ರಾಜ್ಯಗಳಿಂದ, ನಮ್ಮ ನೆರೆ ರಾಜ್ಯಗಳಿಂದ ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಕಡೆಯಿಂದ ಭಾಳಷ್ಟು ಜನರು ಭಕ್ತಿಯಿಂದ ಬಂದು ಪಾಲ್ಗೊಂಡು ಈ ಜಾತ್ರೆಯನ್ನು ಯಶಸ್ಸು ಮಾಡ್ತಾರೆ. ಈ ಮೈಲಾರ ಮಣ್ಣನ ಕ್ಷೇತ್ರ ಏನಿದೆಯಲ್ಲ ಭಾಳ ಪುಣ್ಯಕ್ಷೇತ್ರ. ಇದರಲ್ಲಿ ಭಾಳ ಸತ್ಯ ಅಂತಿದ್ದೀವಿ. ಪ್ರತಿ ವರ್ಷ ತಪ್ಪಲಾದ್ರೆ ನಾವು ಬರ್ತೀವಿ. ಮೂಲೆ ಮೂಲೆಯಿಂದ ಕಡೆ ಎಲ್ಲರ ಕಡೆಯಿಂದ ಜನ ಬಂದು ಭಕ್ತಿಯಿಂದ ಬಂದು ಹೋಗ್ತಾರೆ ಅಂತ ಹೇಳ್ತೀವಿ. ತ್ರಿಮೂರ್ತಿ ರೂಪ ದತ್ತಾತ್ರೇಯನ ಜಯಂತಿ ಉತ್ಸವದಲ್ಲಿ ಪಾಲ್ಗೊಂಡು ಭಕ್ತಿಯಿಂದ ಭಜನೆ ಮಾಡಿ ಆಧ್ಯಾತ್ಮಿಕತೆಯಲ್ಲಿ ಮಿಂದೆದ್ದ ಭಕ್ತರು ಹಾಡಿ ಪಾಡಿ ನಲಿದಾಡಿದರು. ಭಾಲ್ಕಿ ತಾಲೂಕಿನ ಗಣೇಶ್ಪುರ ವಾಡಿಯಲ್ಲಿರುವಂತಹ ಅವಧೂತ ಸೇವಾ ಟ್ರಸ್ಟ್ ವತಿಯಿಂದ ದತ್ತ ಶಾಂತಿಧಾಮದಲ್ಲಿ ಪ್ರತಿಷ್ಠಾಪನೆ ಮಾಡಲಾದ ಶ್ರೀ ದತ್ತಾತ್ರೇಯ ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಪುನೀತರಾದರು. ಇದೇ ವೇಳೆ 3 ಕೃತಿಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಖ್ಯಾತ ಲೇಖಕರಾದ ಹಂಸಕವಿ ತಿಳಿಸಿದರು. ಶ್ರೀ ದತ್ತ ಭಾಗವತ ಎಂಬ 1200 ಪುಟಗಳ ಬೃಹತ್ ಕೃತಿಯೊಂದು ರಚನೆಯಾಗಿದ್ದು, ಇದೇ ಭಾಗದಿಂದ ಈ ಮಂದಿರದಲ್ಲಿ ಸುಮಾರು 25,000 kg ಸಿಡಿಲು ಕಲ್ಲಿನಿಂದ ರಚಿಸಿದಂತಹ ಶ್ರೀ ದತ್ತಾತ್ರೇಯರ ಮೂರ್ತಿ ಇಂಚಿಂಚು ಬೆಳೀತಾ ಇರುತ್ತೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ಮಹಾರಾಷ್ಟ್ರ, ತೆಲಂಗಾಣ ಮತ್ತು ಕರ್ನಾಟಕದ ಹಲವು ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ದರ್ಶನ ಕೂಡ ಪಡೆದುಕೊಂಡರು. ಬೆಳಗ್ಗೆಯಿಂದ ತೊಟ್ಟಿಲು ಕಾರ್ಯಕ್ರಮ, ಪೂಜೆ, ಅಭಿಷೇಕ ಮತ್ತು ಮಹಾಪ್ರಸಾದ ಯಶಸ್ವಿಯಾಗಿ ಜರುಗಿತು. ಪೂಜ್ಯರ ದೇವಸ್ಥಾನದ ಒಂದು ಶ್ರೀಗಳು ವಿಶ್ವಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಡೆದಿರುವಂತಹ ಈ ಕಾರ್ಯಕ್ರಮದಲ್ಲಿ ಮೈ ಜುಮ್ಮೆನ್ನಿಸುವಂತೆ ಭಜನೆ ಕಾರ್ಯಕ್ರಮ ಜರುಗಿತು. ಈ ಭಜನೆ ಕಾರ್ಯಕ್ರಮದಲ್ಲಿ ತಾಯಂದಿರು ಕೂಡ ವಿಶೇಷವಾಗಿ ಪಾಲ್ಗೊಂಡು ದತ್ತನ ದರ್ಶನವನ್ನು ಪಡೆದುಕೊಂಡು ಧನ್ಯರಾದರು. ಶ್ರೀ ದತ್ತ ಶಾಂತಿಧಾಮದಲ್ಲಿ ದತ್ತ ಜಯಂತಿ ಆಚರಣೆ, ಭವ್ಯ ಮೆರವಣಿಗೆ, 3 ಕೃತಿಗಳ ಲೋಕಾರ್ಪಣೆ. ಭಾಲ್ಕಿ ತಾಲೂಕಿನ ಗಣೇಶ್ಪುರವಾಡಿ ಗ್ರಾಮದಲ್ಲಿರುವ ಶ್ರೀ ದತ್ತ ಶಾಂತಿಧಾಮದಲ್ಲಿ ದತ್ತ ಜಯಂತಿ ಕಾರ್ಯಕ್ರಮದ ಸಂಭ್ರಮ ಮನೆ ಮಾಡಿತ್ತು. ಈ ಸಂದರ್ಭದಲ್ಲಿ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ, ಕರ್ನಾಟಕದ ಅನೇಕ ಭಾಗಗಳಿಂದ ಆಗಮಿಸಿರತಕ್ಕಂಥ ಭಕ್ತರು ದತ್ತಾತ್ರೇಯ ದರ್ಶನವನ್ನು ಪಡೆದುಕೊಂಡಿದ್ದಾರೆ. ಅವಧೂತ ಸೇವಾ ಟ್ರಸ್ಟ್ನ ಪೂಜ್ಯ ವಿಶ್ವಗುರುಗಳ ಸಾನ್ನಿಧ್ಯದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪೂಜ್ಯರ ಆಶೀರ್ವಚನ ಕೂಡ ಆಲಿಸಿದ್ರು ಭಕ್ತಾದಿಗಳು. ಜೊತೆಗೆ ಮಹಾಪ್ರಸಾದ, ಭವ್ಯ ಮೆರವಣಿಗೆ ಸೇರಿದಂತೆ ಅನೇಕ ಕಾರ್ಯಕ್ರಮಗಳು ದತ್ತ ಜಯಂತಿ ಅಂಗವಾಗಿ ನೆರವೇರಿದೆ. ಈ ಸಂದರ್ಭದಲ್ಲಿ ಅವಧೂತ ಸೇವಾ ಟ್ರಸ್ಟ್ನ ಸೇವಕರು ಜೊತೆಗೆ ಶ್ರೀ ದತ್ತ ಭಾಗವತ ಲೇಖಕರು ಆಗಿರತಕ್ಕಂಥ ಹಂಸಕವಿ ಸರ್ ಅವರು ಮಾತನಾಡ್ತಾ ವಿಶೇಷವಾಗಿ ಈ ಒಂದು ಶ್ರೀ ದತ್ತ ಶಾಂತಿಧಾಮದಲ್ಲಿರುವಂತಹ ದತ್ತಾತ್ರೇಯ ಮೂರ್ತಿಯ ಕುರಿತು ಅವರು ಮಾಹಿತಿಯನ್ನು ನೀಡಿದರು. 25,000 kg ಒಂದು ಮೂರ್ತಿ ಇದೆ, 25 ಕ್ವಿಂಟಲ್ನ ದತ್ತರ ಮೂರ್ತಿ ಇದೆ, ಸಿಡಿಲು ಕಲ್ಲಿಂದ ಮಾಡಿರ್ತಕ್ಕಂಥ ಮೂರ್ತಿ. ಅದರ ಕುರಿತು ಮಾಹಿತಿ ನೀಡುತ್ತಾ 1 ಇಂಚು ಬೆಳವಣಿಗೆ ಆಗುತ್ತೆ ಈ ಮೂರ್ತಿ ಅನ್ನುವ ಪ್ರತೀತಿ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ನೀಡಿದ್ದಾರೆ. ವಿಶ್ವಗುರು
ಶಿವಗುರುಗಳು ರಚಿಸಿರುವಂಥ ದತ್ತಾತ್ರೇಯ ಆದಿಪುರಾಣ, ಭಾಗ್ಯವಂತಿ ಮಹಾತ್ಮ್ಯ ಮತ್ತು ದತ್ತ ಸಂಜೀವನಿ ಕೃತಿ ಬಿಡುಗಡೆ ಕೂಡ ಈ ಸಂದರ್ಭದಲ್ಲಿ ನೆರವೇರಿದರ ಕುರಿತು ಮಾಹಿತಿಯನ್ನು ನೀಡಿದ್ರು. ಸಾನ್ನಿಧ್ಯ ವಹಿಸಿ ವಿಶ್ವಗುರುಗಳವರು ಕೂಡ ಮಾತನಾಡಿದ್ದಾರೆ ಅನ್ನುವುದರ ಕುರಿತಂತೆ ಹಂಸಕವಿಯವರು ತಿಳಿಸಿದ್ದಾರೆ. ಜೊತೆಗೆ ಈ ದೇವಸ್ಥಾನದ ನಿರ್ಮಾಣವನ್ನು ಪ್ರಕಾಶ್ ಬಿರಾದರ್ ದಂಪತಿಗಳು ನೆರವೇರಿಸಿರುವುದರ ಬಗ್ಗೆಯೂ ಮಾಹಿತಿ ನೀಡಿದ್ರು. ಡಾಕ್ಟರ್ ಶಿವಶಂಕರ್ ಬಿರಾದರ್ ಅವರು ಸೇರಿದಂತೆ ಅನೇಕರು ಭಾಗವಹಿಸಿ ಈ ದತ್ತ ಜಯಂತಿಯನ್ನು ಯಶಸ್ವಿಗೆ ಎಲ್ಲರೂ ಕೈ ಜೋಡಿಸಿದ್ದಾರೆ ಎನ್ನುವುದರ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ ಅವಧೂತ ಸೇವಾ ಟ್ರಸ್ಟ್ನ ಸೇವಕರು, ಜೊತೆಗೆ ದತ್ತ ಭಾಗವತ್ನ ಲೇಖಕರಾದ ಹಂಸಕವಿ ಅವರು. ಈ ಸಂದರ್ಭದಲ್ಲಿ ಅನೇಕ ಕಡೆಗಳಿಂದ ಬಂದಂಥ ಭಕ್ತಾದಿಗಳೆಲ್ಲರೂ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು. ಬಳಿಕ ತೊಟ್ಟಿಲು ಕಾರ್ಯಕ್ರಮ, ನಂತರದಲ್ಲಿ ವಿಶೇಷ ಪೂಜೆ, ಈ ಕೃತಿಗಳ ಬಿಡುಗಡೆ ಸಮಾರಂಭ ಸೇರಿದಂತೆ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೊನೆಗೆ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ. ಹಂಸಕವಿ ಬೀದರ್ ಅಂಥೇಳಿ ಈ ಅವಧೂತ ಸೇವಾ ಟ್ರಸ್ಟ್ ಅಂಥೇಳಿ ಬೀದರ್ಕೊಂದು ದೊಡ್ಡ ಟ್ರಸ್ಟ್ ಇದೆ. ನಾನು ಅದರಲ್ಲಿ ಏನಂತಂದ್ರೆ ಅದರ ಸೇವಕನಾಗಿದ್ದೀನಿ. ನಾನು ದತ್ತಾತ್ರೇಯ ಒಂದು ಮಹಾಪುರಾಣ ಬರಿಬೇಕಂತೇಳಿ ಸಂಕಲ್ಪದಿಂದ ಸುಮಾರು 23 ವರ್ಷ ಅಧ್ಯಯನ ಮಾಡಿ ಶ್ರೀ ದತ್ತ ಭಾಗವತ ಅಂತಕ್ಕಂಥ ಒಂದು ಮಹಾಪುರಾಣ ಬರೆದಿದ್ದೀನಿ. ಅದೇ ರೀತಿಯಲ್ಲಿ ಏನಂತಂದ್ರೆ ನಮ್ಮದೊಂದು ಟೀಮು ಏನಂತಂತಂದ್ರೆ ಭಾಳ ದೊಡ್ಡದಿದೆ. ಆ ಟೀಮಿನ ಅಂಡರ್ದೊಳಗೆ ಏನಂತಂದ್ರೆ ಭಾರತ ಹಾಗೂ ನೇಪಾಳ ದೇಶ ತನಕ 9 ದತ್ತ ಮಂದಿರಗಳು ನಿರ್ಮಾಣ ಮಾಡಬೇಕಂತೇಳಿ ನಮ್ಮದೊಂದು ಸಂಕಲ್ಪ ಇದೆ. ಆ ನಿಟ್ಟಿನಲ್ಲಿ ಮೀನ್ಕೆರಾದಲ್ಲಿ ಏನಂತಂದ್ರೆ 1ನೇ ಟೆಂಪಲ್ ನಿರ್ಮಾಣ ಆಗಿದ್ರೆ ಬಾಲ್ಕಿಯಲ್ಲಿ 2ನೇ ಟೆಂಪಲ್ ನಿರ್ಮಾಣ ಆಗಿದೆ. ಇದನ್ನು 3 ವರ್ಷ ಆಗ್ತು ಬಾಲ್ಕಿಯಲ್ಲಿ ನಿರ್ಮಾಣಗೊಂಡು. ಈ ಒಂದು ಟೆಂಪಲ್ ವಿಶೇಷತೆ ಏನು ಅಂತಂದ್ರೆ ಇಲ್ಲಿ ಸುಮಾರು 2500 kg ಅಂದರೆ 2.5 ಕ್ವಿಂಟಲ್ ಏನಂತಂದ್ರೆ ಒಂದು ಮಹಾಮೂರ್ತಿ ಏನಂತಂದ್ರೆ ಇಲ್ಲಿ 25 ಕ್ವಿಂಟಲ್ ಮೂರ್ತಿ ಏನಂತಂದ್ರೆ ನಿರ್ಮಾಣ ಮಾಡಿದ್ದೇವೆ. ಈ ಮೂರ್ತಿಯ ವಿಶೇಷತೆ ಏನಂದ್ರೆ ಇಲ್ಲಿ ಭಾಳ ದೊಡ್ಡ ಶಕ್ತಿ ಕೇಂದ್ರ ಇದೆ. ಈ ಮೂರ್ತಿ ಏನಂತಂದ್ರೆ ಜೀವಂತ ಕಲ್ಲಿನಲ್ಲಿ ಮಾಡಿರ್ತಕ್ಕಂಥದ್ದು. ಇದಕ್ಕೆ ಕನ್ನಡದಲ್ಲಿ ಸಿಡಿಲು ಕಲ್ಲು ಅಂತ ಕರೀತಾರೆ. ಈ ಒಂದು ಮೂರ್ತಿ ವಿಶೇಷತೆ ಅಂತಂದ್ರೆ ಪ್ರತಿ ಏನಂತಂದ್ರೆ ಒಂದು ಇಂಚ್ ಏನಂತಂದ್ರೆ ಬೆಳೀತದ ಅಂತಕ್ಕಂಥ ಒಂದು ಪ್ರತೀತಿ ಕೂಡ ಇದೆ. ಆದ್ದರಿಂದ ಇಲ್ಲಿ ಗರ್ಭಗುಡಿ ಏನಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಮಾಡಿದ್ದೆವು. ಈ ಒಂದು ನಾವು 9 ಟೆಂಪಲ್ದಲ್ಲಿ ಏನಂತಂದ್ರೆ ಬಾಲ್ಕಿ ಟೆಂಪಲ್ ಏನಂತಂದ್ರೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನಂತಂದ್ರೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಎಲ್ಲರದ್ದು ಏನಂತಂದ್ರೆ ಒಂದು ಟೀಮಿಂದ ಒಂದು ಗುರುಗಳಾಗಿರ್ತಕ್ಕಂಥ ವಿಶ್ವಗುರುಗಳು ಇದಕ್ಕೆ ಎಲ್ಲ ಕಾರಣೀಕರ್ತರು. ಆ ವಿಶ್ವಗುರುಗಳು ಏನಂತಂದ್ರೆ ರಚನೆ ಮಾಡಿರ್ತಕ್ಕಂಥ ಶ್ರೀ ದತ್ತಾತ್ರೇಯ ಆದಿಪುರಾಣ ಮತ್ತೇನಂತಂದ್ರೆ ಇವತ್ತು ಭಾಗ್ಯವಂತಿ ಮಹಾತ್ಮೆ ಅಂತಕ್ಕಂಥದ್ದು 2 ಮಾನ್ ಚರಿತ್ರೆ ಕೃತಿಗಳು, ಮತ್ತೆಂತ ದತ್ತ ಸಂಜೀವಿನಿ ಅಂತಕ್ಕಂಥದ್ದು ದ್ರಾಮ್ ದತ್ತ ಮಂತ್ರದ ಒಂದು ಸಂಕ್ಷಿಪ್ತ ಕೃತಿ ಏನಂತಂದ್ರೆ ಪರಿಚಯ ಕೃತಿ ಕೂಡ ಇವತ್ತು 3 ಕೃತಿಗಳು ಕೂಡ ಇವತ್ತು ಬಿಡುಗಡೆ ಮಾಡಿದ್ದೀವಿ. ಅದು ಜಗತ್ತಿನಲ್ಲಿ ಏನಂತಂದ್ರೆ ಈ ಮಹಾನ್ ಗ್ರಂಥಗಳು ನಿರ್ಮಾಣ ಆಗಿದ್ದು ಇಲ್ಲಿಂದಲೇ ಅಂತಕ್ಕಂಥ ಮಾತು ಹೇಳಕ್ಕೆ ಇವತ್ತು ಇಷ್ಟಪಡ್ತಾ ಇದ್ದೀನಿ. ಇವತ್ತೇನಂತಂದ್ರೆ ಎಲ್ಲ ಒಂದು ದತ್ತ ಜಯಂತಿ ನಿಮಿತ್ತವಾಗಿ ಇವತ್ತು ಪ್ರಪಂಚದ ಎಲ್ಲ ಕಡೆ ಏನಂತಂದ್ರೆ ದತ್ತ ಜಯಂತಿ ನಡೀತಾ ಇರ್ತದೆ. ಅದೇ ರೀತಿಯಲ್ಲಿ ಏನಂತಂದ್ರೆ ಬಾಲ್ಕಿಯ ಮಹಾಕ್ಷೇತ್ರದಲ್ಲಿ ಕೂಡ ಇವತ್ತು ದತ್ತ ಜಯಂತಿ ಕೂಡ ಭಾಳ ಮಹತ್ವದ ಒಂದು ದೊಡ್ಡ ಪ್ರಮಾಣದಲ್ಲಿ ನಡೀತು ಅಂತಕ್ಕಂಥದ್ದು ಹೇಳ್ತೀನಿ. ಈ ಭಾಗಕ್ಕೆ ಏನಂತಂದ್ರೆ ಮಹಾರಾಷ್ಟ್ರ ಮತ್ತು ತೆಲಂಗಾಣದಿಂದ ಕೂಡ ಇವತ್ತು ಭಕ್ತಾದಿಗಳು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಂತಂದ್ರೆ ಈ ಕ್ಷೇತ್ರ ಭಾಳ ದೊಡ್ಡ ಪ್ರಮಾಣದಲ್ಲಿ ಬೆಳೀತದ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಮಂದಿರ ನಿರ್ಮಾಣ ಮಾಡಿರ್ತಕ್ಕಂಥ ಪ್ರಕಾಶ್ ಬಿರಾದಾರ್ ದಂಪತಿಗಳಿಗೆ ಏನಂತಂದ್ರೆ ನಮ್ಮೆಲ್ಲರ ಪರವಾಗಿ ಈ ಭಕ್ತಾದಿಗಳ ಪರವಾಗಿ ಅವ್ರಿಗೆ ಏನಂತಂದ್ರೆ ಅಭಿನಂದನೆಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಒಂದು ಖಾನ್ದಾನ್ ಇರೋ ತನಕ ಏನಂತಂದ್ರೆ ದತ್ತಪ್ರಭುನ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತಕ್ಕಂಥದ್ದು ಇವತ್ತು ನನ್ನ ಅಂತರಂಗದ 2 ನುಡಿ ಹೇಳ್ತಾ ಏನಂತಂದ್ರೆ ನಂದು 2 ಮಾತಿಗೆ ವಿರಾಮ ಹೇಳ್ತೀನಿ. ಜೈ ಜೈ ಗುರುದೇವ.
ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ ತಾಲೂಕಿನ ಗುನ್ನಳ್ಳಿ ಗ್ರಾಮದಲ್ಲಿ ನಿರ್ಮಿಸಲಾದ ಶ್ರೀ ದತ್ತ ಮಂದಿರದಲ್ಲಿ ಶ್ರೀ ದತ್ತಾತ್ರೇಯ ಅವರ ಜಯಂತಿ ಮಹೋತ್ಸವ ಸಂಭ್ರಮ ಮತ್ತು ಸಡಗರದ ಮಧ್ಯೆ ಜರುಗಿತು. ಪೂಜ್ಯ ಶ್ರೀ ಶಂಕರದತ್ತ ಮಹಾರಾಜರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ಬೆಳಿಗ್ಗೆಯಿಂದ ಪೂಜೆ, ಅಭಿಷೇಕ, ಭಜನೆ, ತೊಟ್ಟಿಲು ಕಾರ್ಯಕ್ರಮ, ಶ್ರೀಗಳ ಪಾದ ಪೂಜೆ, ಭವ್ಯ ಪಲ್ಲಕ್ಕಿ ಉತ್ಸವ ಮತ್ತು ಮಹಾದಾಸೋಹ ಯಶಸ್ವಿಯಾಗಿ ಜರುಗಿತು. ಹಲವು ಸಂಘ ಸಂಸ್ಥೆಗಳ ಭಜನಾ ತಂಡದಿಂದ ವಾರ್ಕರಿ ಸಾಂಪ್ರದಾಯಿಕ ಭಜನೆ ಒಂದು ಸಭಿಕರ ಗಮನ ಸೆಳೆಯಿತು. ಇದೇ ವೇಳೆ ಆಶ್ರಮದ ಪ್ರಮುಖರಾಗಿರುವಂತಹ ಗೋರಖನಾಥ್ ಕುಂಬಾರ್ ಅವರು, ಮಹೇಶ್ ಕುಮಾರ್ ಕುಂಬಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪಲ್ಲಕ್ಕಿ ಉತ್ಸವ ಗ್ರಾಮದ ಹನುಮಾನ ದೇವಸ್ಥಾನದವರೆಗೆ ತೆರಳಿ ಪುನಃ ದತ್ತಾತ್ರೇಯ ದೇವಸ್ಥಾನಕ್ಕೆ ತಲುಪಿತು. ಇದೇ ವೇಳೆ ಸುತ್ತಮುತ್ತಲಿನ ನೂರಾರು ಭಕ್ತರು ಪಾಲ್ಗೊಂಡು ಮಹಾಪ್ರಸಾದವನ್ನು ಸವಿದು ಧನ್ಯರಾದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡ್ಡ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.